प्यारे बच्चों को सप्रेम नमस्कार। मैं ए.टी. कृष्णा, सरकारी बॉयज़ जूनियर कॉलेज अरकलगूडू से। बच्चों, आज हम 10वीं कक्षा का पाठ गिल्लो इसके बारे में जानकारी हासिल करेंगे। इसके रचनाकार महादेवी वर्मा जी है। यह एक रेखा चित्र विधा की रचना है। अच्छा बच्चों, अब हम लेखिका का परिचय प्राप्त करेंगे। महादेवी वर्मा जी विश्व स्तर की कवयित्री है। महादेवी वर्मा और मಕ್ಕಳ विश्व मಟ್ಟದ ಕವಯಿತ್ರಿಯಾಗಿದ್ದರು। उन्हें आधुनिक मीरा भी कहा जाता है। ಅವ್ರನ್ನ ಆಧುನಿಕ ಮೀರಾ ಅಂತ ಕರೀತಾ ಇದ್ರು। ಯಾಕೆ ಅಂದರೆ ಅವರು ಭಗವಾನ್ ಬುದ್ಧನ ಅನನ್ಯ ಭಕ್ತರಾಗಿದ್ದರು। उनका जन्म 24 मार्च 1907 को ಫರೂಖಾಬಾದ್ में हुआ। ಇವರ ಜನ್ಮ ಆದದ್ದು 1907 ಫರೂಖಾಬಾದ್ನಲ್ಲಿ। उनके पिता गोविंद प्रसाद वर्मा और माता ಹೇಮಾ ರಾಣಿ थी। ತಂದೆ ತಾಯಿ ಇಬ್ಬರು गोविंद प्रसाद वर्मा ಮತ್ತು ಹೇಮಾ ರಾಣಿ ಅವರು। उन्हें प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्रधानाध्यापिका का पद संभाला। इವರು ಪ್ರಯಾಗ ವಿಶ್ವವಿದ್ಯಾಲಯದಿಂದ ಸಂಸ್ಕೃತದ MA ಪದವಿಯನ್ನು ಪಡ್ಕೊಂಡಿದ್ರು। ಜೊತೆಗೆ ಅಲ್ಲಿ ಮಹಿಳಾ ವಿದ್ಯಾಪೀಠದಲ್ಲಿ ಹೆಡ್ ಮಿಸ್ ಆಗಿ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ। महादेवी वर्मा जी ने गद्य और पद्य दोनों की रचना की है। महादेवी वर्मा और गद्य पद्य ಎರಡರ ರಚನೆಯನ್ನು ಮಾಡಿದ್ದಾರೆ ಮಕ್ಕಳ। इनकी प्रमुख रचनाएं हैं यामा, सांदीगीत, दीपशिखा, नीरजा, नीहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियाँ आदि इवेಲ್ಲ ಇವರ ಪ್ರಮುಖ ರಚನೆಗಳು। महादेवी वर्मा जी को सक्सेरिया, मंगल प्रसाद, द्विवेदी पदक आदि अनेक पुरस्कार प्राप्त हैं। उनकी यामा के लिए ज्ञानपीठ पुरस्कार प्राप्त है। ಇವರ ಯಾಮ ಕೃತಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ। इस महान रचनाकार का निधन हुआ सितंबर सन 1987 को। 1987ರಲ್ಲಿ ಇವರು ನಿಧನ ಆಯಿತು। ಇಲ್ಲಿ ಮ್ಯಾಪಲ್ಲಿ ನೀವು ಫರೂಖಾಬಾದ್ ಎಲ್ಲಿದೆ ಅನ್ನೋದನ್ನು ಗಮನ ಹರಿಸ್ಬೋದು ಮಕ್ಕಳು। ಈಗ शब्दार्थ की ओर हम जानकारी हासिल करेंगे। शब्दार्थ के बारे में अचानक, घाव, हौले से, कांच, चुन्नट, अवतीर्ण, मरहम, डालिया, झब्बेदार, मन के गात। एक एक करके अब इनके अर्थ जानेंगे। अचानक यानी यकायक, सडनली। घाव यानी जख्म, वुंड, गाಯ। हौले से धीरे से, ಸ್ಲೋಲಿ ಅಥವಾ ನಿಧಾನಕ್ಕೆ ಅಂತ ಹೇಳ್ತೀವಿ। ಕಾಂಚ್ ಶೀಶಾ, ಗ್ಲಾಸ್ ಅಂತ ಹೇಳ್ಬೋದು। ಚುನ್ನಟ್ ಸಿಲ್ವಟ್, ಈ ಬಟ್ಟೆಗಳಲ್ಲಿ ನೆರಿಗೆಗಳಿರುತ್ತೆ ಮಕ್ಕಳ, ಅದು। ಅವತೀರ್ಣ ಉತ್ಪನ್ನ ಹೋನ, ಪ್ರಕಟ ಹೋನ। ಮರಹಮ್ ಔಷಧಿ ಕಾ ಲೇಪ್, ಔಷಧಿಯ ಲೇಪನ। ಡಾಲಿಯಾ ಚೋಟಿ ಟೋಕ್ರಿ, ಪುಟ್ಟ ಬುಟ್ಟಿ ಅಂತ ಹೇಳ್ಬೋದು। ಜಬ್ಬೇದಾರ್ ಗುಚ್ಚ ಜೈಸ, ಲೈಕ್ ಬಂಚ್ ಥರ ಇರುತ್ತಲ್ಲ ಅದು। ಮನ್ಕೆ ಯಾನಿ ಮಣಿ, गात शरीर। अच्छा बच्चों, अब हम पाठ की ओर जानकारी हासिल करेंगे। गिल्लो महादेवी वर्मा की रचना है। यहाँ पर इस पाठ में स्नेह भाव और प्राणी दया ಈ दोनों की सीख मिलती है। ಒಂದು ಕಡೆಯಲ್ಲಿ ಸ್ನೇಹ ಭಾವ ಮತ್ತು ಪ್ರಾಣಿ ದಯೆಯ ಕಲಿಕೆ ನಮಗೆ ಇಲ್ಲಿ ಸಿಗುತ್ತೆ। ಇಲ್ಲಿ 3 ವಿಚಾರಗಳಿದೆ ಮಕ್ಕಳ। ಪಶು ಪಕ್ಷಿಯೋಂಕೆ ಸ್ವಭಾವ, ಯಾವ ರೀತಿ ಪಶು ಪಕ್ಷಿಗಳಿರ್ತವೆ ಅವುಗಳ ಸ್ವಭಾವದ ಬಗ್ಗೆ, ಉನ್ಕಿ ಜೀವನ ಶೈಲಿ, ಅವುಗಳ ಜೀವನ ಶೈಲಿಯ ಬಗ್ಗೆ, ಮಹಾದೇವಿ ವರ್ಮಾಜಿಗೆ ಪ್ರೇಮ್, ಮಹಾದೇವಿ ವರ್ಮಾ ಅವರ ಪ್ರೇಮ ಅಂದರೆ ಪಶು ಪಕ್ಷಿಗಳ ಬಗ್ಗೆ ಮಹಾದೇವಿ ವರ್ಮಾ ಅವರ ಪ್ರೇಮ ಯಾವ ರೀತಿಲಿತ್ತು ಅನ್ನೋದ್ರ ಬಗ್ಗೆ ಈ 3 ವಿಚಾರಗಳನ್ನು ಈ ಪಾಠದಲ್ಲಿ ಹೇಳಲಾಗಿದೆ। अचानक एक दिन कमरे से बरामदे में आकर मैंने देखा 2 कौवे एक गमले के चारों ओर चोंचों से छुआ छुआवल जैसा खेल रहे हैं। ಇದ್ದಕ್ಕಿದ್ದಂತೆ ಒಂದಿನ ಬೆಳಗ್ಗೆ ಕೊಠಡಿಯಿಂದ ನಾನು ಹೊರಗಡೆ ಬಂದು ನೋಡಿದಾಗ ಅಲ್ಲಿ 2 ಕಾಗೆಗಳು ಒಂದು ಹೂಕುಂಡದ ಸುತ್ತ ತಮ್ಮ ಕೊಕ್ಕುಗಳಿಂದ ಜೂಟಾಟದ ಆಟವನ್ನು ಆಡ್ತಾ ಇರೋದು ನಮಗೆ ಕಂಡುಬಂತು। ಯಹ ಕಾಕಭೂಷುಂಡಿ भी ವಿಚಿತ್ರ ಪಕ್ಷಿ है। ನೋಡಿ, ಆ ಕಾಗೆಗಳನ್ನು ನೋಡ್ತಿದ್ದಂಗೆ ಲೇಖಕಿಯವರ ಮನಸ್ಸಿನಲ್ಲಿ ಕಾಗೆಗಳ ಬಗೆಗೆ ಅನೇಕ ವಿಚಾರಗಳು ಹೊಳೆದವು। ಆ ವಿಚಾರಗಳನ್ನು ನಮ್ಮ ಮುಂದೆ ಅವರು ಹಂಚ್ಕೊಳ್ತಾ ಇದ್ದಾರೆ। ಏನು ಹೇಳ್ತಾರೆ? ಏ ಕಾಕಭೂಷುಂಡಿ भी ವಿಚಿತ್ರ ಪಕ್ಷಿ है। ಅವರು ಹೇಳ್ತಾರೆ ಕಾಕಭೂಷುಂಡಿ, ಈ ಕಾಕಭೂಷುಂಡಿ ಕೂಡ ಒಂದು ವಿಚಿತ್ರ ಪಕ್ಷಿ। ಕಾಕಭೂಷುಂಡಿ ಅಂದರೆ ಇಲ್ಲಿ ಕಾಗೆ ಅನ್ನೋ ಅರ್ಥದಲ್ಲಿ ಮಕ್ಕಳ, ಒಂದು ವಿಚಿತ್ರ ಪಕ್ಷಿ ಇದ್ದ ಹಾಗೆ। ಏಕ್ ಸಾಥ್ ಸಮಾದರಿತ್ ಅನಾದರಿತ್, ಒಂದೇ ಬಾರಿ ಅವು ಸಮಾದರವನ್ನು ಪಡಿತವೆ
ಅನಾದರವನ್ನು ಪಡಿತವೆ. ಅಂದರೆ समादर यानी गौरव, अनादर यानी अगौरव. ಅತಿ ಸನ್ಮಾನಿತ और ಅತಿ ಅವಮಾನಿತ. ಅತಿ ಸನ್ಮಾನವನ್ನು ಪಡಿತವೆ, ಅತಿ ಅವಮಾನವನ್ನು ಪಡಿತವೆ. ಅದಕ್ಕೋಸ್ಕರ ಕಾಗೆಯನ್ನು ವಿಚಿತ್ರ ಪಕ್ಷಿ ಅಂತ ಲೇಖಕಿಯವರು ಕರೆದಿದ್ದಾರೆ. ಹಮಾರೆ ಬೇಚಾರೆ ಪುರ್ಕೆ, ನಮ್ಮ ಅಮಾಯಕ ಪೂರ್ವಿಕರು ನಾ ಗರುಡಕೆ ರೂಪಮೇ ಆಸಕ್ತೆ ಹೇ, ನಾ ಮಯೂರ್ಕೆ, ನಾ ಹಂಸಕ್ಕೆ. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಏನಪ್ಪ ಅಂದರೆ ಪೂರ್ವಿಕರು ಕಾಗೆ ರೂಪದಲ್ಲಿ ಬರ್ತಾರೆ ಅನ್ನೋವಂಥ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಅವರು ಗರುಡವಾಗಿಯೂ ಬರೋದಿಲ್ಲ, ಮಯೂರ ಅಂದರೆ ನವಿಲಾಗಿಯೂ ಬರೋದಿಲ್ಲ, ಹಂಸದ ರೂಪದಲ್ಲಿಯೂ ಕೂಡ ಅವರು ಬರೋದಿಲ್ಲ. ಅವ್ರು ಬರೋದಾದರೆ यदि पितृपक्ष में उन्हें पितृपक्ष में हमसे कुछ पाने के लिए ಪಿತೃಪಕ್ಷದಲ್ಲಿ ನಮ್ಮಿಂದ ಏನಾದರೂ ಪಡಿಬೇಕು ಅಂದರೆ ಕಾಕ್ ಬನ್ಕರ್ ಹಿ ಅವತೀರ್ಣ ಹೋನ ಪಡ್ತಾ ಹೈ. ನಮ್ಮಲ್ಲಿ ಪಿತೃಪಕ್ಷ ಅನ್ನೋದು ಇರುತ್ತೆ. ದಸರಾ ಸಂದರ್ಭದಲ್ಲಿ ನಾವು ನೋಡ್ತೇವೆ, 15 ದಿನದ ಅವಧಿಯಲ್ಲಿ ಪಿತೃಗಳಿಗೆ ಪಿತೃಋಣ ತೀರಿಸೋದಕ್ಕೆ ನಾವೇನು ಮಾಡ್ತೀವಿ, ಹಿರಿಯರ ಪೂಜೆಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ನಮ್ಮಿಂದ ಏನಾದರೂ ಪಡೆಯೋದಕ್ಕೆ ಕಾಗೆಯ ರೂಪದಲ್ಲೇ ಅವತೀರ್ಣವಾಗಿ ಅಥವಾ ಪ್ರಕಟವಾಗಿ ಬರ್ತಾರೆ ಅವರು ಅಂತ. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके ಕರ್ಕಶ ಸ್ವರ ಮೇ ಹಿ ದೇನಾ ಪಡ್ತಾ ಹೈ. ಅಷ್ಟೇ ಅಲ್ಲ, ದೂರದಲ್ಲಿರೋ ಯಾವುದೋ ನೆಂಟರಿಗೆ ನಾವು ಬರ್ತೀವಿ ಅನ್ನೋ ಸಂದೇಶ ಎಲ್ಲಿಂದ ಸಿಗುತ್ತಪ್ಪ ಅಂದರೆ ಕಾಗೆಗಳು ಕೂಗೋದ್ರಿಂದ, ಕರ್ಕಶ ಧ್ವನಿಯಿಂದ. ಮನೆ ಮೇಲೆ ಕಾಗೆ ಕೂಗೋದ್ರೆ ಈಗಲೂ ಕೂಡ ನೆಂಟರು ಬರ್ತಾರೆ ಅನ್ನುವಂತಹ ಮಾತನ್ನು ಆಡ್ತಾರೆ. ದೂಸರಿ ಓರ್ ಹಮ್ ಕವ್ವಾ ಅವ್ರ ಕಾವ್ ಕಾವ್ करने को ಅವಮಾನನೆ ಕೆ ಅರ್ಥ ಮೇ ಹಿ ಪ್ರಯುಕ್ತ ಕರ್ತೆ ಹೇ. ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಕಾಗೆ ಅಥವಾ ಕಾವ್ ಅಂದರೆ ಅವಮಾನದ ರೀತಿಯಲ್ಲಿ ನಾವು ಅದನ್ನು ಗಮನಿಸ್ತೇವೆ. ಸೊ ಇಷ್ಟು ಕಾಗೆಯ ಬಗೆಗೆ ಲೇಖಕಿಯವರು ಹೇಳಿದಂಥದ್ದು. ಮೇರೆ ಕಾಕ್ ಪುರಾಣಕ್ಕೆ ವಿವೇಚನೆ ಅಚಾನಕ್ ಬಾಧಾ ಆ ಪಡಿ. ನನ್ನ ಈ ಕಾಕಪುರಾಣದ ವಿವೇಚನೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಡಚಣೆ ಉಂಟಾಯಿತು. ಯಾಕೆ ಅಂದರೆ ಕ್ಯೋಂಕಿ ಗಮಲೆ और दीवार की संधि में छिपे एक छोटे से जीव पर मेरी दृष्टि रुक गई. यहाँ मेरी यानी ಲೇಖಿಕಾ ಕಿ ದೃಷ್ಟಿ रुक गई. ಲೇಖಕಿಯವರ ದೃಷ್ಟಿ ಎಲ್ಲೋಯ್ತಪ್ಪ ಅಂದರೆ ಆ ಹೂಕುಂಡ ಮತ್ತು ಗೋಡೆಯ ನಡುವೆ ಇದ್ದಂತಹ ಒಂದು ಪುಟ್ಟ ಜೀವಿಯ ಮೇಲೆ ಬಿತ್ತು. ನಿಕಟ್ ಜಾಕರ್ ದೇಖಾ, ಹತ್ತಿರ ಹೋಗಿ ನೋಡಿದೆ. ಗಿಲ್ಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ, ಅಲ್ಲಿ ಅಳಿಲಿನ ಒಂದು ಪುಟ್ಟ ಮಗು ಇತ್ತು. ಜೋ ಸಂಭವತಃ ಘೋನ್ಸ್ಲೇಸೆ ಗಿರ್ಪಡಾತ, ಇದು ಬಿದ್ದಿರಬಹುದು ಅಂತ ಹೇಳ್ತಾರೆ. ಇಲ್ಲಿಂದ ಘೋನ್ಸ್ಲೇಸೆ ಅಂದರೆ ಗೂಡಿನಿಂದ ಕೆಳಗೆ ಬಿದ್ದಿದೆ. ಕವ್ವೆ ಜಿಸ್ಮೆ ಸುಲಭ ಆಹಾರ ಖೋಜ್ ರಹೆ ಹೇ, ಅದರಲ್ಲಿ ಸುಲಭವಾಗಿ ಆಹಾರವನ್ನು ಹುಡುಕ್ತಾ ಇದ್ವು ಯಾವುವು, ಕಾಗೆಗಳು. ಕಾಕದ್ವೈಕಿ ಚೋಂಚೋಂಕೆ ಘಾವ್ ಉಸ್ ಲಘು ಪ್ರಾಣ ಕೇಲಿಯೇ ಬಹುತ್ತೆ. ಆ ಎರಡು ಕಾಗೆಗಳ ಆ ಕೊಕ್ಕಿನ ಒಂದು ಪೆಟ್ಟು, ಗಾಯ ಆ ಪುಟ್ಟ ಜೀವಕ್ಕೆ ಅದು ಸಾಯೋದಕ್ಕೆ ಸಾಕಾಗಿತ್ತು. ಅತಃ ವಹ ನಿಶ್ಚೇಷ್ಟ ಸಹ ಗಮಲೆಸೆ ಚಿಪ್ಕಾ ಪಡಾತ, ಅದಕ್ಕಾಗಿ ಅದು ನಿಶ್ಚೇಷ್ಟವಾಗಿ ಅಂದರೆ ಅಲುಗಾಡ್ದ ಹಾಗೆ ಅದು ಹೂಕುಂಡಕ್ಕೆ ತಪ್ಪಿಕೊಂಡು ಕೂತಿತ್ತು, ಅಂಟಿಕೊಂಡು ಕುಳಿತಿತ್ತು. सबने कहा, ಎಲ್ಲರೂ ಹೇಳಿದ್ರು, ಕವ್ವೆ ಕಿ ಚೋಂಚ್ ಕಾ ಘಾವ್ ಲಗ್ನೆ ಕೆ ಬಾದ್ ವಾ ಬಚ ನಹಿ ಸಕ್ತಾ. ಎಲ್ಲರೂ ಹೇಳಿದ್ರು ಏನಂತ, ಆ ಕಾಗೆಯ ಕೊಕ್ಕಿನ ಪೆಟ್ಟು ಬಿದ್ದ ಮೇಲೆ ಅದು ಬದುಕುಳಿಯೋದಿಲ್ಲ ಅಂತ. ಆದರೆ ಏನಾಯ್ತಪ್ಪ ಅಂತಂದರೆ ಬಚ ನಹಿ ಸಕ್ತಾ, ಅತಃ ಇಸೆ ಐಸೆ ಹಿ ರಹನೆ ದಿಯಾ ಜಾಯ್, ಹಾಗೆ ಅದನ್ನು ಬಿಟ್ಟುಬಿಡೋಣ ಅಂತ ಹೇಳಿದ್ರು. ಪರಂತು ಮನ್ ನಹಿ ಮಾನ, ಆದರೆ ಮನಸ್ಸಿಗೆ ಇಷ್ಟ ಆಗಲಿಲ್ಲ. ಉಸೆ ಹೌಲೆಸೆ ಉಠಾಕರ್ ಅಪ್ನೆ ಕಮರೆ ಮೇಲಾಯಿ, ಅದನ್ನು ಮೆಲ್ಲಗೆ ಎತ್ಕೊಂಡು ಕೊಠಡಿ ಒಳಗಡೆ ತಂದೆ. ಫಿರ್ ರೂಯಿ ಸೆ ರಕ್ತ ಪೋಂಚ್ಕರ್ ಘಾವಂ ಪರ್ ಪೆನ್ಸಿಲಿನ್ ಕಾ ಮರಹಮ್ ಲಗಾಯ, ಹತ್ತಿಯನ್ನು ತೆಗೆದುಕೊಂಡು ಆ ರಕ್ತವನ್ನು ನಿಧಾನವಾಗಿ ಒರೆಸಿ ಅದ್ರ ಮೇಲೆ ಏನು ಮಾಡಿದೆ, ಪೆನ್ಸಿಲಿನ ಔಷಧಿಯ ಲೇಪನವನ್ನು ಮಾಡಿದೆ. ಕೈ ಗಂಟೆಗೆ ಉಪಚಾರಕ್ಕೆ ಉಪರಾಂತ್ ಉಸ್ಕೆ ಮುಹ್ ಮೇ ಏಕ್ ಬೂಂದ್ ಪಾನಿ ಟಪ್ಕಾಯ ಜಾ ಸಕಾ. ಸ್ವಲ್ಪ ಗಂಟೆಗಳ ಉಪಚಾರವನ್ನು ಮಾಡಿದ ಮೇಲೆ, ಹಿಂದಿಯಲ್ಲಿ ಮಕ್ಕಳ ಉಪಚಾರ ಅಂದರೆ ಚಿಕಿತ್ಸೆಯನ್ನು ಮಾಡಿದ ಮೇಲೆ ಅದರ ಬಾಯಿಯಲ್ಲಿ ಒಂದು ಹನಿ ನೀರನ್ನು ಹನಿಕಿಸಲಾಯಿತು. ತೀಸರೆ ದಿನ ವಹ ಇತನಾ ಅಚ್ಚಾ और आश्वस्त हो गया कि मेरी उंगली अपने दो नन्हे पंजों से पकड़कर नीले कांच के मोतियों जैसी आँखों से इधर उधर देखने लगा. ಮೂರನೇ ದಿನ ಅದು ಎಷ್ಟು ಚೆನ್ನಾಗಿ ಆಯಿತು ಮತ್ತು ಆಶ್ವಸ್ತ ಆಯಿತು, ನಂಬಿಕೆ ಹುಟ್ಟಿಸೋ ಹಾಗಾಯಿತು ಅಂದರೆ, ಭರೋಸಾ ಹುಟ್ಟಿಸೋ ಹಾಗಾಯಿತು ಅಂದರೆ, ತನ್ನ ಪುಟ್ಟ ಪುಟ್ಟ ಕಣ್ಣುಗಳಿಂದ ನೀಲೆ ಕಾಂಚ್ಕೆ ಮೋತಿಯೋ ಜೈಸಿ ಆಂಖೆ ಅಂತ ಹೇಳಿದ್ದಾರೆ, ನೀಲಿಯ ಗಾಜಿನ ಮುತ್ತಿನಂತಹ ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಶುರು ಮಾಡಿತು. ಅದು ಮೇರಿ ಉಂಗ್ಲಿ ಅಪ್ನಿ ದೋನೋ ನನ್ಹೆ ಪಂಜೋನ್ಸೆ ಪಕಡ್ಕರ್, ನನ್ನ ಬೆರಳನ್ನು ತನ್ನ ಎರಡು ಪುಟ್ಟ ಪಾದಗಳಿಂದ ಹಿಡ್ಕೊಂಡು ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡ್ತು. 3-4 मास में उसके स्निग्ध रोए झब्बेदार पूंछ चंचल चमकीली आंखें सबको विस्मित करने लगी. 3-4 ತಿಂಗಳಲ್ಲೇ ಅದರ ಸ್ನಿಗ್ಧ ರೋಹೆ, ಅದರ ಒತ್ತಾದಂತಹ ರೋಮಗಳು, ಹಾಗೆ ಜಬ್ಬೇದಾರ್ ಪೂಂಚ್ ಗುಚ್ಚದಂತೆ ಇದ್ದಂತಹ ಬಾಲ, ಹಾಗೆ ಚಂಚಲ್ ಚಮಕೀಲಿ ಆಂಕೆ ಹೊಳೆಯುವಂತಹ ಕಣ್ಣುಗಳು, ಅದರ ಹೊಳೆಯುವ ಕಣ್ಣುಗಳು ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ, ಎಲ್ಲರಿಗೂ
ಆಶ್ಚರ್ಯಗೊಳಿಸ್ತಾ ಇತ್ತು. हम उसे गिल्लू कहकर बुलाने लगे. लेखिका गिलहरी के बच्चे को गिल्लू कहकर बुलाती थी. ಗಿಲ್ಲು ಅಂತ ಹೇಳ್ಬಿಟ್ಟು ಅವರು ಕರಿತಾ ಇದ್ರು ಅದನ್ನು. ಮನೆ ಫೂಲ್ ರಖನೆ ಕಿ ಏಕ್ ಹಲ್ಕಿ ಡಾಲಿಯಾ ಸೆ, ಒಂದು ಹಗುರವಾದಂಥ ಬುಟ್ಟಿ ಇತ್ತು, ಹೂದಾನಿ ಅಥವಾ ಹೂಕುಂಡ ರೀತಿಲಿ. ಅದರಲ್ಲಿ ರೂಯಿ ಬಿಚಾಕಾರ, ಹತ್ತಿಯನ್ನು ಹಾಸಿ ಉಸೆ ತಾರ್ ಸೆ ಕಿಟಕಿ ಪರ್ ಲಟ್ಕಾ ದಿಯಾ, ಅದನ್ನು ತಂತಿಲಿ ಏನು ಮಾಡಿದೆ, ಕಿಟಕಿಗೆ ನೇತು ಹಾಕ್ಬಿಟ್ಟೆ. ಇಲ್ಲಿ ನೀವು ನೋಡ್ಬೋದು, ಬಟ್ ಇಲ್ಲಿ ಹತ್ತಿ ಹಾಸಿಲ್ಲ. ಇದೊಂದು ಮಾದರಿ ಅಂತ ತಿಳ್ಕೊಳ್ಳಿ. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹ, 2 ವರ್ಷ ಗಿಲ್ಲು ಅದನ್ನೇ ತನ್ನ ಮನೆಯನ್ನಾಗಿ ಮಾಡ್ಕೊಂಡಿತ್ತು. वह स्वयं हिलाकर अपने घर में झूलता और अपनी कांच के मनकोंसी आंखों से कमरे के भीतर और खिड़की से बाहर न जाने क्या देखता और समझता रहता था. ಅದು ಸ್ವತಃ ಆ ಗೂಡನ್ನು ಅಲುಗಾಡಿಸ್ಕೊಂಡು ತೂಗಾಡ್ತಾ ಇತ್ತು. ಅಪ್ನಿ ಕಾಂಚ್ಕೆ ಮನ್ಕೋನ್ಸಿ ಆಂಖೋಸೆ, ತನ್ನ ಗಾಜಿನ ಮುತ್ತಿನಂತಹ ಕಣ್ಣುಗಳಿಂದ ಅದು ಕೊಠಡಿಯ ಒಳಗೆ ಮತ್ತು ಕಿಟಕಿಯಿಂದ ಹೊರಗಡೆ ಏನನ್ನೋ ನೋಡಿ ಏನನ್ನೋ ತಿಳ್ಕೊಳ್ತಾ ಇತ್ತು. ಯಾಕೆಂದರೆ ಪ್ರಾಣಿಗಳದ್ದು ಅವ್ರದ್ದೇ ಆದಂಥ ಭಾಷೆ ಇರ್ತವೆ. ಪರಂತು ಉಸ್ಕಿ ಸಮಜ್ದಾರಿ ಅವ್ರ ಕಾರ್ಯಕಲಾಪ ಪರ್ ಸಬ್ಕೋ ಆಶ್ಚರ್ಯ ಹೋತಾತ. ಆದರೆ ಅದರ ತಿಳುವಳಿಕೆ ಮತ್ತು ಕಾರ್ಯಕಲಾಪವನ್ನು ಕಂಡು ಎಲ್ಲರಿಗೂ ಏನಾಗ್ತಾಯಿತ್ತು, ಆಶ್ಚರ್ಯವೇ ಆಗ್ತಾಯಿತ್ತು. जब मैं लिखने बैठती तब अपनी ओर मेरा ध्यान आकर्षित करने के लिए उसे इतनी तीव्र इच्छा होती कि उसने एक अच्छा उपाय खोज निकाला. ಅದು ನಾನು ಬರೆಯೋದಕ್ಕೆ ಕೂತ್ಕೊಂಡಾಗ ನನ್ನ ಧ್ಯಾನವನ್ನು ತನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅದರ ಇಚ್ಛೆ ಏನಿತ್ತು ಅಂದರೆ ಅದು ಒಂದು ಹೊಸ ಉಪಾಯವನ್ನೇ ಹುಡುಕೊಂಡಿತ್ತು. ಅಂದರೆ ಲೇಖಕಿಯವರು ಅದ್ರ ಕಡೆ ನಿಗಾ ಕೊಡದೇ ಇದ್ದಾಗ ತಾನಾಗಿಯೇ ಗಿಲ್ಲು ಏನು ಮಾಡ್ತಾಯಿತ್ತು, ಅವರನ್ನು ತಮ್ಮ ಹತ್ರ ಸೆಳ್ಕೊಳ್ಳೋದಕ್ಕೆ ಒಂದು ಉಪಾಯ ಮಾಡ್ಕೊಂಡಿತ್ತು. ಏನು ಉಪಾಯ ಅದು ಅಂದರೆ, ವಹ ಮೇರೆ ಪೈರ್ ತಕ್ ಆಕರ್, ಅದು ಲೇಖಕಿಯವರ ಪಾದದವರೆಗೂ ಬರ್ತಾಯಿತ್ತು. ಸರ್ ಸೆ ಪರ್ದೆ ಪರ್ ಚढ़ ಜಾತಾ, ಸರ್ ಅಂತ ಪರ್ದೆ ಮೇಲೆ ಹತ್ಬಿಡ್ತಿತ್ತು. ನೋಡಿ ಇಲ್ಲಿ ಪಕ್ಕದಲ್ಲಿ ಪರ್ದೆ ಇದೆ, ಪರ್ದೆ ಮೇಲೆ ಹತ್ಬಿಡೋದು. ಫಿರ್ ಉಸಿ ತೇಜಿ ಸೇ ಉತರ್ತಾ, ಅದೇ ಸ್ಪೀಡಲ್ಲಿ ಕೆಳಗಿಳಿಯೋದು. ಎಲ್ಲಿವರೆಗೂ ಆ ರೀತಿ ಮಾಡೋದು ಅಂದರೆ, ಉಸ್ಕಾ ಯಹ ದೌಡ್ನೆ ಕಾ ಕ್ರಮ ತಬ್ ತಕ್ ಚಲ್ತಾ, ಆದರೆ ಈ ಓಡುವಂಥ ಕ್ರಮ ಎಲ್ಲಿವರೆಗೂ ನಡೆಯೋದು ಅಂದರೆ, ಜಬ್ ತಕ್ ಉಸೆ ಪಕಡ್ನೆ ಕೇಳಿಯೇ ನಾ ಉಡ್ತಿ, ಎಲ್ಲಿವರೆಗೂ ಲೇಖಕಿಯವರು ಅದನ್ನು ಹಿಡ್ಕೊಳ್ಳಿಕ್ಕೆ ಹೋಗೋದಿಲ್ವೋ ಅಲ್ಲಿವರೆಗೂ ಹಾಗೆ ಮಾಡ್ತಾಯಿತ್ತು. कभी मैं गिल्लू को पकड़कर एक लंबे लिफाफे में इस प्रकार रख देती कि उसके अगले 2 पंजों और सिर के अतिरिक्त सारा लघुगात लिफाफे के भीतर बंद रहता. ಕೆಲವೊಮ್ಮೆ ಗಿಲ್ಲುನ ಹಿಡ್ಕೊಂಡು ನಾನೇನು ಮಾಡ್ತಾಯಿದ್ದೆ, ದೊಡ್ಡ ಒಂದು ಲಿಫಾಫೆನಲ್ಲಿ, ಲಿಫಾಫೆ ಅಂದರೆ ಎನ್ವಲಪ್ ಕವರು, ನಾವು ಕಾಶ್ಮೀರಿ ಸೇಪಾಟದಲ್ಲಿ ತಿಳ್ಕೊಂಡಿದ್ದೀವಲ್ವಾ, ಸೊ ಆ ಥರ ಒಂದು ಕವರ್ನಲ್ಲಿ ಹಾಕಿಟ್ಬಿಡ್ತಿದ್ದೆ ಅದನ್ನು. ಯಾವುದನ್ನು ಬಿಟ್ಟು, ಸಿರ್ ಅವ್ರ 2 पंजों के अतिरिक्त, ಅಗಲೆ 2 पंजों के अतिरिक्त, ಅದರ ಮುಂಗಾಲುಗಳು 2 ಮತ್ತು ತಲೆಯನ್ನು 2 ಇಷ್ಟನ್ನು ಬಿಟ್ಟು ಉಳಿದಿರೋ ಭಾಗವನ್ನು ಲಿಫಾಫೆ ಒಳಗಡೆ ಹಾಕಿಟ್ಬಿಡ್ತಿದ್ದೆ. ಅದರಲ್ಲಿ ಹಾಕಿಟ್ಟಾಗ ಇಸ್ ಅದ್ಭುತ ಸ್ಥಿತಿ ಮೇ, ಆ ಸ್ಥಿತಿಯಲ್ಲೂ ಕೂಡ ಕಭಿ ಕಭಿ घंटों मेज पर दीवार के सहारे खड़ा रहकर वह अपनी चमकीली आंखों से मेरा कार्यकलाप देखा करता. ಅದು ಇಂತಹ ಅದ್ಭುತ ಸ್ಥಿತಿಯಲ್ಲೂ ಕೂಡ ಕೆಲವೊಮ್ಮೆ ಗಂಟೆಗಳವರೆಗೆ ಮೇಜಿನ ಮೇಲೆ ಗೋಡೆನ ಒರಗಿಸ್ಕೊಂಡು ನಿಂತ್ಕೊಂಡದು ತನ್ನ ಹೊಳೆಯುವ ಕಣ್ಣುಗಳಿಂದ ನನ್ನ ಕಾರ್ಯಕಲಾಪವನ್ನು, ಚಟುವಟಿಕೆಗಳನ್ನೆಲ್ಲ ಅದೇನು ಮಾಡ್ತಾಯಿತ್ತು, ವೀಕ್ಷಣೆ ಮಾಡ್ತಾ ಇರ್ತಿತ್ತು. ಭೂಕ್ ಲಗ್ನೆ ಪರ್ ಚಿಕ್ಕ ಚಿಕ್ಕ ಕರ್ಕೆ ಮಾನೋ ವಹ ಮುಜೆ ಸೂಚನಾ ದೇತಾ, ಅದು ಹಸಿವಾದಾಗ ಚಿಕ್ಕ ಚಿಕ್ಕ ಸೌಂಡನ್ನು ಮಾಡ್ತಾ ನನಗೇನು ಮಾಡ್ತಾಯಿತ್ತು, ಸೂಚನೆಯನ್ನು ಕೊಡ್ತಾಯಿತ್ತು. ನನಗೆ ಹೊಟ್ಟೆ ಹಸ್ತಿದೆ, ಏನಾದರೂ ಊಟ ಬೇಕು ಅಂತ. ಕಾಜು ಯಾ ಬಿಸ್ಕುಟ್ ಮಿಲ್ ಜಾನೆ ಪರ್ ಉಸಿ ಸ್ಥಿತಿ ಮೇ ಲಿಫಾಫೆ से बाहर वाले पंजों से पकड़कर उसे कुतरता रहता. ಅದು ಲಿಫಾಫೆಯಲ್ಲಿ ಹಾಗೇ ಕುತ್ಕೊಂಡಿದ್ದು ಏನು ಮಾಡೋದು, ಹೊರಗೆ ಏನು ಮುಂಗಾಲುಗಳು 2 ಇದೆ ಅದರಲ್ಲಿ ಕಾಜು ಅಥವಾ ಬಿಸ್ಕುಟ್ ಏನಾದರೂ ಸಿಕ್ಕಿದ್ರೆ ಅದನ್ನು ಹಿಡ್ಕೊಂಡು ಏನು ಮಾಡ್ತಾಯಿತ್ತು, ತಿಂತಾ ಹಾಗೇ ಕೂತ್ಕೊಳ್ತಾಯಿತ್ತು. ಫಿರ್ ಗಿಲ್ಲು ಕೆ ಜೀವನ ಕಾ ಪ್ರಥಮ ವಸಂತ ಆಯಾ, ಹಾಗೆ ಗಿಲ್ಲುನ ಜೀವನದ ಪ್ರಥಮ ವಸಂತ ಬಂತು, ಫಸ್ಟ್ ಬರ್ತ್ಡೇ ಅಂತಲೇ ಹೇಳ್ಬೋದು, 1 ವರ್ಷ ಕಳೀತು ಅಂತ. ಬಾಹರ್ ಕಿ ಗಿಲ್ಹರಿಯಾ खिड़की की जाली के पास आकर चिक चिक करके न जाने क्या कहने लगी. ನೋಡಿ, ಗಿಲ್ಹರಿಗಳು ಅಂದರೆ ಈ ಅಳಿಲುಗಳು ಗುಂಪಿನಲ್ಲಿ ಅವು ವಾಸ ಮಾಡುವಂತಹ ಜೀವಗಳು. ಹಾಗಾಗಿ ಹೊರಗಡೆ ಇರುವಂತಹ ಗಿಲ್ಹರಿಗಳು ಕಿಟಕಿ ಹತ್ರ ಬಂದು ಚಿಕ್ಕ ಚಿಕ್ಕ ಅಂತ ಸೌಂಡ್ ಮಾಡಿಕೊಂಡು ಈ ಗಿಲ್ಲುಗೆ ಏನನ್ನು ಹೇಳ್ತಾ ಇದ್ವೋ ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ अब ये ಹೇಳ್ತಿದ್ವು ಅನ್ನೋದು ಕೂಡ ಗೊತ್ತಾಗ್ತಿರಲ್ಲ. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ಗಿಲ್ಲು ಕೂಡ ಜಾಲಿಯ ಪಕ್ಕದಲ್ಲಿ, ಸರಳುಗಳ ಪಕ್ಕದಲ್ಲಿ ಕುತ್ಕೊಂಡು ಹೊರಗಡೆ ನೋಡ್ತಾ ಇರೋದನ್ನು ನೋಡಿ ನನಗನ್ನಿಸ್ತು, ಇದನ್ನು ಮುಕ್ತಗೊಳಿಸ್ಬೇಕು, ಅಂದರೆ ಹೊರಗಡೆ ಹೋಗೋದಕ್ಕೆ ಬಿಡಬೇಕು ಅಂತ ಅನ್ನಿಸ್ತು. मैंने कीले निकाल कर जाली का एक कोना
ಏಕ್ ಕೋನ ಖೋಲ್ ದಿಯಾ, ನಾನು ಆ ಕೀಲೆಯನ್ನು ತೆಗೆದು, ಕೀಲೆ ಅಂದ್ರೆ ಅರ್ಥ ಆ ಸರಳುಗಳು ಇರ್ತಾವಲ್ಲ ಸಣ್ಣ ಸಣ್ಣದಾಗಿ ಆ ಮೆಷಲ್ಲಿರುವಂಥದ್ದನ್ನು ತೆಗೆದು ಅದರ ಜಾಗವನ್ನು ಮಾಡಿಕೊಟ್ಟೆ ಒಂದು ಮೂಲೆಯಲ್ಲಿ. ಇಸ್ ಮಾರ್ಗ ಸೆ ಗಿಲ್ಲು ನೆ ಬಾಹರ್ ಜಾನೆ ಪರ್ ಸಚ್ಮುಚ್ ಹಿ ಮುಕ್ತಿ ಕಿ ಸಾನ್ಸ್ ಲಿ, ಈ ದಾರಿಯ ಮೂಲಕ ಹೊರಗಡೆ ಹೋಗಿ ಗಿಲ್ಲು ಅದಕ್ಕೆ ಮುಕ್ತಿಯ ಉಸಿರು ಸಿಕ್ತು, ಅಂದರೆ ನಿಟ್ಟುಸಿರನ್ನು ಅದು ಬಿಡ್ತು. ಇತನೆ ಛೋಟೆ ಜೀವ್ ಕೋ ಘರ್ ಮೇ ಪಲೆ ಕುತ್ತೆ ಬಿಲ್ಲಿಯೋं से ಬಚಾನಾ ಭಿ ಏಕ್ ಸಮಸ್ಯೆ ಹಿ ಥಿ, ಇಷ್ಟು ಪುಟ್ಟ ಜೀವವನ್ನು ಮನೇಲೇ ಇರ್ತಕ್ಕಂಥ ನಾಯಿ ಬೆಕ್ಕುಗಳಿಂದ ರಕ್ಷಣೆ ಮಾಡೋದು ಕೂಡ ಒಂದು ಸಮಸ್ಯೆನೇ ಆಗಿತ್ತು. ಏಕೆಂದರೆ ಅವು ಯಾವಾಗ ಬೇಕಾದರೂ ಕಚ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಮೇರೆ ಕಮರೆ ಸೆ ಬಾಹರ್ ಜಾನೆ ಪರ್ ವಹ ಭಿ ಖಿಡ್ಕಿ ಕಿ ಖುಲಿ ಜಾಲಿ ಕಿ ರಾಹ ಬಾಹರ್ ಚಲಾ ಜಾತಾ, ಅದು ನಾನು ಹೊರಗಡೆ ಹೋಗ್ತಿದ್ದ ಹಾಗೆ ಅದು ಜಾಲಿಯ ತೆರೆದ ಭಾಗದಿಂದ ಏನು ಮಾಡ್ತಿತ್ತು, ಕಿಟಕಿಯಿಂದ ಹೊರಗಡೆಗೆ ಹೋಗ್ಬಿಡ್ತಾಯಿತ್ತು. ಅವ್ರು ದಿನಭರ್ ಗಿಲ್ಹರಿಯೋಂಕೆ ಝುಂಡ್ಕಾನೆ ತಬನ, ಅದು ದಿನವಿಡೀ ಏನಾಗಿತ್ತು, ಅಳಿಲಿನ ಗುಂಪಿನಲ್ಲಿ, ಝುಂಡ್ ಅಂದ್ರೆ ಅರ್ಥ ಟ್ರೂಪ್ ಅಂತ ಹೇಳ್ಬಿಟ್ಟು, ಆ ಗುಂಪಿನಲ್ಲಿ ಮುಖಂಡನಾಗಿ ಇದ್ದು ಹರ್ ಡಾಲ್ ಪರ್ ಉಚಲ್ತಾ ಕೂತಾ ರಹತಾ, ಪ್ರತಿಯೊಂದು ಕೊಂಬೆ ರೆಂಬೆಗಳ ಮೇಲೆ ನೆಗೆದುಕೊಂಡು ठीक 4 बजे ಕರೆಕ್ಟಾಗಿ 4 ಗಂಟೆಗೆ ಅದು ಕಿಟಕಿ ಸೆ ಭೀತರ ಆಕರ್ ಅಪ್ನೆ ಝೂಲೆ ಮೇ ಝೂಲ್ನೆ ಲಗ್ತಾ, ಕಿಟಕಿಯಿಂದ ಒಳಗಡೆ ಬಂದು ತನ್ನ ಜೋಕಾಲಿಲಿ ಅದು ಆಡಲಿಕ್ಕೆ ಶುರು ಮಾಡ್ತಾಯಿತ್ತು. ಮುಜೆ ಚೌಕಾನೆ ಕಿ ಇಚ್ಛಾ ಮೇ, ಅದು ನನ್ನನ್ನು ಗಾಬರಿಗೊಳಿಸೋದಕ್ಕೋಸ್ಕರ ಏನು ಮಾಡ್ತಾಯಿತ್ತು ಅಂದರೆ, ನಜಾನೆ ಕಬ್ ಅವ್ರ ಕೈಸೆ ಉತ್ಪನ್ನ ಹೋಗೈ, ಆ ಥರ ಒಂದು ಆಸೆ ಅದಕ್ಕೆ ಯಾವಾಗ ಹೇಗೆ ಹುಡ್ತು ಅನ್ನೋದು ಗೊತ್ತಿಲ್ಲ. ಯಾವುದರ ಗಾಬರಿ ಮಾಡ್ತಾಯಿತ್ತು ಅಂದರೆ, ಕಬಿ ಫೂಲ್ದಾನ್ ಕೆ ಫೂಲೋ ಮೇ ಚಿಪ್ ಜಾತಾ, ಕೆಲವೊಮ್ಮೆ ಹೂಗಳಲ್ಲಿ ಅದು ಬಚ್ಚಿಟ್ಕೊಳ್ತಾ ಇತ್ತು. ಕಬಿ ಪರ್ದೆ ಕಿ ಚುನ್ನಾಟ್ ಮೇ, ಕೆಲವೊಮ್ಮೆ ಪರ್ದೆಗಳ ನೆರಿಗೆಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ತಿದ್ದವು. ಕಬಿ ಸೋಂಜೂಹಿ ಕಿ ಪತ್ತಿಯೊಮ್ಮೆ, ಕೆಲವೊಮ್ಮೆ ಆ ಸೋಂಜೂಹಿ ಅಂದರೆ ಎಲೆ, ಸೋಂಜೂಹಿ ಅನ್ನೋದು ಒಂದು ಹೂವು, ಖುಷ್ಬೂದಾರ್ ಫೂಲ್ ಅಂದರೆ ಸುಗಂಧಭರಿತ ಹೂವು, ಅದನ್ನು ಬಿಡ್ತಕ್ಕಂಥ ಒಂದು ಬಳ್ಳಿ ಸೋಂಜೂಹಿ ಅನ್ನೋವಂಥದ್ದು, ಅದರ ಎಲೆಗಳ ಹಿಂದೆ ಬಚ್ಚಿಟ್ಕೊಳ್ತಾ ಇತ್ತು. ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೇ, ಇಲ್ಲಿ ಲೇಖಕಿಯವರ ಹತ್ರ ಬಹಳಷ್ಟು ಪಶು ಪಕ್ಷಿಗಳಿದ್ದಾವೆ. ಉನ್ಕಾ ಮುತ್ಸೆ ಲಗಾವ್ ಬಿ ಕಮ್ ನಹಿ ಹೇ, ಅವುಗಳ ಜೊತೆಲಿ ಅಟ್ಯಾಚ್ಮೆಂಟು ಲೇಖಕಿಯವರಿಗೆ ಕಡಿಮೆ ಏನಿಲ್ಲ. ಪರಂತು ಉನ್ಮೆ ಸೆ ಕಿಸಿ ಕೋ ಮೇರೆ ಸಾಥ್ ಮೇರಿ ಥಾಲಿ ಮೇ ಖಾನೆ ಕಿ ಹಿಮ್ಮತ್ ಹುಯಿ ಹೇ, ಆದರೆ ಅವುಗಳಲ್ಲಿ ಯಾವುದಕ್ಕೂ ಕೂಡ ನನ್ನ ಜೊತೆಯಲ್ಲಿ ನನ್ನ ತಟ್ಟೆಯಲ್ಲಿ ಕುಳಿತುಕೊಂಡು ಊಟ ಮಾಡುವಂತಹ ಧೈರ್ಯ ಆಗಿಲ್ಲ. ಐಸಾ ಮುझे ಸ್ಮರಣ ನಹಿ ಆತಾ, ಅಂಥ ನೆನಪು ಕೂಡ ನನಗೆ ಯಾವುದೂ ಇಲ್ಲ. ಗಿಲ್ಲು ಇನ್ಮೆ ಅಪವಾದ ಥಾ, ಗಿಲ್ಲು ಇದರಲ್ಲಿ ಅಪವಾದ ಅಂದರೆ ಹೊರತು ಅಂತಲೇ ಹೇಳ್ಬೋದು. ಮೈ ಜೈಸೆ ಹಿ ಖಾನೆಗೆ ಕಮರೆ ಮೇ ಪਹੁಂಚ್ತಿ, ನಾನು ಯಾವಾಗ ಡೈನಿಂಗ್ ಹಾಲಿಗೆ ಬಂದುಬಿಡ್ತಿದ್ನೋ, ಕಿಟಕಿ ಸೆ ನಿಕಲ್ಕರ್, ಅದು ಕಿಟಕಿಯಿಂದ ಹೊರಗಡೆಗೆ ಬಂದು ಅಂಗನ್ ಕಿ ದೀವಾರ್ ಪರಾಮ್ದಾ ಪಾರ್, ಅಂಗಳದ ಗೋಡೆಯನ್ನು ಆಮೇಲೆ ಅಂಗಳವನ್ನು ಪಾರು ಮಾಡಿಕೊಂಡು ಅದೇನು ಮಾಡ್ತಿತ್ತು, ಮೇಜ್ ಪರ್ ಪಹುಂಚ್ ಜಾತಾ, ಅದು ಡೈನಿಂಗ್ ಟೇಬಲ್ ಮೇಲೆ ಬಂದು ಕುತ್ಕೊಬಿಡ್ತಿತ್ತು. ಮೇರಿ ಥಾಲಿ ಮೇ ಬೈಠ್ ಜಾನಾ ಚಾಹತಾ, ಅದು ನನ್ನ ತಟ್ಟೆಯಲ್ಲಿ ಬಂದು ಕುತ್ಕೊಳ್ಳಿಕ್ಕೆ ಇಷ್ಟಪಡ್ತಿತ್ತು. ಬಡಿ ಕಠಿನಾಯಿ ಸೆ ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಠ್ನಾ ಸಿಖಾಯ, ಬಹಳ ಕಷ್ಟಪಟ್ಟು ನಾನು ಅದಕ್ಕೆ ತಟ್ಟೆ ಪಕ್ಕದಲ್ಲಿ ಕುತ್ಕೊಳ್ಳೋದನ್ನು ಕಲಿಸಿದೆ. ಜहाँ बैठकर वह मेरी थाली में से एक एक चावल उठाकर बड़ी सफाई से खाता रहता, ಅಲ್ಲಿ ಕುತ್ಕೊಂಡು ಅದು ಒಂದೊಂದೇ ಅಗಳನ್ನು ಎತ್ಕೊಂಡು ಬಹಳ ಸ್ವಚ್ಛತೆಯಿಂದ ಏನು ಮಾಡ್ತಾಯಿತ್ತು, ತಿಂತಾಯಿತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯತ, ಅದರ ಪ್ರಿಯ ಖಾದ್ಯ ಕಾಜು. ಕೈ ದಿನ ಕಾಜು ನಾ ಮಿಲ್ನೆ ಪರ್, ಅದಕ್ಕೆ ಹೆಚ್ಚಿಗೆ ದಿನ ಕಾಜು ಏನಾರು ಕೊಡಲಿಲ್ಲ ಅಂದರೆ ವಹ ಅನ್ಯ ಖಾನೆ ಕಿ ಚೀಸೆ ಯಾ ತೋ ಲೇನಾ ಬಂದ್ ಕರ್ ದೇತಾ ಯಾ ಝೂಲೆ ಸೆ ನೀಚೆ ಫೇಂಕ್ ದೇತಾ, ಈ ಥರ ತಿನಿಸುಗಳನ್ನು ಏನಾರು ಕೊಟ್ಟರೆ ಅದು ತಗೊಳ್ಳೋದನ್ನು ನಿಲ್ಲಿಸ್ತಾಯಿತ್ತು, ಇಲ್ಲ ಅಂದರೆ ಅದು ಜೋಲಿಯಿಂದ ಏನು ಮಾಡ್ತಾಯಿತ್ತು, ಕೆಳಗಡೆಗೆ ಬಿಸಾಡ್ತಾಯಿತ್ತು, ಈ ರೀತಿಯೇ ಮಾಡ್ತಾಯಿತ್ತು, ಅದು ಸ್ವೀಕರಿಸ್ತಿರಲಿಲ್ಲ. उसी बीच मोटार दुर्घटना में आहत होकर कुछ दिन अस्पताल में रहना पड़ा, ಲೇಖಕಿಯವರು ಕೆಲವು ದಿನ ಮೋಟಾರ್ ದುರ್ಘಟನೆ ಅಥವಾ ಮೋಟಾರ್ ಆಕ್ಸಿಡೆಂಟ್ ಆಗಿರೋದ್ರಿಂದಾಗಿ ಆಸ್ಪತ್ರೆಯಲ್ಲಿ ಅವರು ಇರಬೇಕಾಯಿತು. ಒಂದಿನ ಜಬ್ ಮೇರೆ ಕಮರೆ ಕಾ ದರ್ವಾಜಾ ಖೋಲಾ ಜಾತಾ, ಆ ದಿನಗಳಲ್ಲಿ ಲೇಖಕಿಯವರ ರೂಮ್ನ ದರ್ವಾಜಾ ಓಪನ್ ಆಗ್ತಿದ್ದ ಹಾಗೆ ಏನಾಗ್ತಿತ್ತು, ಗಿಲ್ಲು ಅಪ್ನೆ ಝೂಲೆ ಸೆ ಉತ್ತರ್ ಕರ್ ದೌಡ್ತಾ, ಗಿಲ್ಲು ಕೆಳಗಿಳಿದು ಓಡಿ ಬರೋದು ತನ್ನ ಗೂಡಿನಿಂದ. ಫಿರ್ ಕಿಸಿ ದೂಸರೆ ಕೋ ದೇಖ್ಕರ್, ಮತ್ತು ಯಾರೋ ಇರೋದನ್ನು ನೋಡ್ಬಿಟ್ಟು ತೇಜಿ ಸೆ ಅಪ್ನೆ ಘೋಂಸ್ಲೆ ಮೇ ಜಾ ಬೇಟ್ತಾ, ಮತ್ತು ಅದೇ ಸ್ಪೀಡಲ್ಲಿ ಹೋಗಿ ತನ್ನ ಗೂಡಲ್ಲಿ ಕುತ್ಕೊಳ್ಬಿಡ್ತಿತ್ತು. ಸಬ್ ಉಸೆ ಕಾಜು ದೇ ಜಾತೆ, ಬಂದವರೆಲ್ಲ ಅದಕ್ಕೆ ಕಾಜುನ ಕೊಡ್ತಾಯಿದ್ರು. ಪರಂತು ಆಸ್ಪತಾಲ್ ಸೆ ಲೌಟ್ಕರ್ ಜಬ್ ಮೈನೆ ಉಸ್ಕೆ ಝೂಲೆ ಕಿ ಸಫಾಯಿ ಕಿ, ಆಸ್ಪತ್ರೆಯಿಂದ ರಿಟರ್ನ್ ಆದಮೇಲೆ ನಾನು ಅದರ ಗೂಡನ್ನು ಸ್ವಚ್ಛ ಮಾಡಿದೆ. ತೋ ಉಸ್ಮೆ ಕಾಜು ಬರೈತೆ, ಅದರಲ್ಲಿ ಕಾಜು ತುಂಬಿತ್ತು. ಜಿನ್ಸೆ ಜ್ಞಾತ್ ಹೋತಾ ಥಾ ಕಿ ವಹ ಉನ್ ದಿನೋ ಅಪ್ನಾ ಪ್ರಿಯ ಖಾದ್ಯ ಕಿತನಾ ಕಮ್ ಖಾತಾ ರಹಾ, ಇದರಿಂದಾಗಿ ಏನು ಗೊತ್ತಾಗುತ್ತಪ್ಪ ಅಂದರೆ ಆ ದಿನಗಳಲ್ಲಿ ಅದು ತನ್ನ ಪ್ರಿಯ ಖಾದ್ಯ ಕಾಜುವನ್ನು ಎಷ್ಟು ಕಡಿಮೆ ತಿಂದಿತ್ತು ಅಂತ.
ಮೇರಿ ಅಸ್ವಸ್ಥತಾ ಮೇ ನನಗೆ ಹುಷಾರಿಲ್ಲದೆ ಇದ್ದಾಗ ನನಗೆ ಅಂದರೆ ಇಲ್ಲಿ ಮಕ್ಕಳ ಲೇಖಕಿಯವರಿಗೆ ಅಂತ ತಿಳ್ಕೊಬೇಕು ಮಹಾದೇವಿ ವರ್ಮಾಜಿ ಕಿ ಅಸ್ವಸ್ಥತಾ ಮೇ ಮಹಾದೇವಿ ವರ್ಮಾಜಿಯವರ ಅಸ್ವಸ್ಥತೆಯಲ್ಲಿ ವಹ ತಕಿಯೆ ಪರ್ ಸಿರ್ಹಾನೆ ಬೈಟ್ಕರ್ ಅದು ತಕಿಯೆ ಹತ್ರ ಅಂದರೆ ಅರ್ಥ ದಿಂಬಿನ ಹತ್ರ ತಲೆದಿಂಬಿನ ಹತ್ರದಲ್ಲಿ ತಲೆ ಹತ್ರ ಕೂತ್ಕೊಂಡು ಅಪ್ನೆ ನನ್ಹೆ ಪಂಜೋನ್ಸೆ ಮೇರೆ ಸಿರ್ ಅವ್ರ ಬಾಲೋಂಕೋ ಹೌಲೆ ಹೌಲೆ ಸಹಲಾತಾ ರಹತಾ ಥಾ ಅದೇನಾಗ್ತಿತ್ತು ನನ್ನ ಅಸ್ವಸ್ಥತೆಯಲ್ಲಿ ಮಕ್ಕಳ ಅದು ತಕಿಯ ಹತ್ರ ಅಥವಾ ದಿಂಬಿನ ಹತ್ರ ಕೂತ್ಕೊಂಡು ನನ್ನ ತಲೆ ಬಡ್ಡೆಯಲ್ಲಿ ಕೂತ್ಕೊಂಡು ಅದು ಪುಟ್ಟ ಪುಟ್ಟ ಪಾದಗಳಿಂದ ನನ್ನ ತಲೆ ಮತ್ತು ಕೂದಲನ್ನು ಅದು ನಿಧಾನವಾಗಿ ಏನು ಮಾಡ್ತಾಯಿತ್ತು ನೇವರಿಸ್ತಾ ಇರ್ತಾಯಿತ್ತು. गर्मियों में जब मैं दोपहर में काम करती रहती तो ಬೇಸಿಗೆಯಲ್ಲಿ ನಾನು ಮಧ್ಯಾಹ್ನದ ಹೊತ್ತಿನಲ್ಲಿ ಕೆಲಸ ಮಾಡಬೇಕಾದ್ರೆ ಗಿಲ್ಲು ನಾ ಬಾಹರ್ ಜಾತ ಗಿಲ್ಲು ಹೊರಗಡೆಗೂ ಹೋಗ್ತಾ ಇರಲಿಲ್ಲ. ನಾ ಅಪ್ನೆ ಝೂಲೆ ಮೇ बैठता ತನ್ನ ಗೂಡಿನಲ್ಲೂ ಕೂಡ ಅದು ಕುತ್ಕೋತಾ ಇರಲಿಲ್ಲ. ವಹ ಮೇರೆ ಪಾಸ್ ರಖಿ ಸುರಾಹಿ ಪರ್ ಲೇಟ್ ಜಾತ ನನ್ನ ಹತ್ತಿರದಲ್ಲೇ ಇರುವಂತಹ ಸುರಾಹಿ ಅಥವಾ ನೀರಿನ ಮಡಿಕೆಯ ಮೇಲೆ ಅಥವಾ ಹೂಜಿಯ ಮೇಲೆ ಮಲಗಿಬಿಡ್ತಿತ್ತು. ಇಸ್ ಪ್ರಕಾರ ಸಮೀಪ್ ಬಿ ರಾತ ಈ ರೀತಿಲಿ ಅದು ಹತ್ರನೂ ಇರ್ತಿತ್ತು ಅವ್ರ ठंडक में भी रहता ಮತ್ತು ತಣ್ಣಗೂ ಕೂಡ ಇರ್ತಾಯಿತ್ತು. ಗಿಲ್ಹರಿयों की जीवन की अवधि 2 वर्ष से अधिक नहीं होती. ಅಳಿಲಿನ ಜೀವನಕ್ಕೆ ಸಾಮಾನ್ಯ 2 ವರ್ಷಕ್ಕಿಂತ ಹೆಚ್ಚಿಗೆ ಅದರ ಜೀವನಾವಧಿ ಇರುವುದಿಲ್ಲ. ಅತಃ ಗಿಲ್ಲು ಕಿ ಜೀವನ ಯಾತ್ರಾ ಕಾ ಅಂತ ಹೀಗೆಯ ಹಾಗಾಗಿ ಗಿಲ್ಲುವಿನ ಜೀವನದ ಯಾತ್ರೆಯ ಅಂತಿಮ ಕ್ಷಣ ಬಂದೇ ಬಿಡ್ತು. ದಿನ ಭರ ಉಸ್ನೆ ನಾ ಕುಚ್ ಖಾಯ ನಾವ ಬಾಹರ್ ಗಯ ದಿನವಿಡೀ ಅದು ಏನೂ ತಿನ್ನಲಿಲ್ಲ, ಹೊರಗೂ ಕೂಡ ಹೋಗಲಿಲ್ಲ. पंजे इतने ठंडे हो रहे थे मैंने जाकर हीटर जलाया ನಾನು ಎಚ್ಚರಗೊಂಡು ಹೀಟರ್ನ ಕೂಡ ಹಾಕಿದೆ. ಉಸೆ ಉಷ್ಣತಾ ದೇನೆ ಕಾ ಪ್ರಯತ್ನ ಕಿಯಾ ಅದಕ್ಕೆ ಹೀಟ್ ಮಾಡುವಂಥ ಪ್ರಯತ್ನ ಮಾಡಿದೆ. ಪರಂತು ಆದರೆ ಪ್ರಭಾತ್ ಕಿ ಪ್ರಥಮ ಕಿರಣಕ್ಕೆ ಸಾಥಿ ಆದರೆ ಪ್ರಭಾತದ ಪ್ರಥಮ ಕಿರಣದೊಂದಿಗೆ ಅಂದರೆ ಬೆಳಗಿನ ಪ್ರಥಮ ಕಿರಣದೊಂದಿಗೆ ವಹ ಚಿರನಿದ್ರಾಮೆ ಸೋಗಯ ಅದು ಚಿರನಿದ್ರೆಗೆ ಹೊರಟೋಯ್ತು, ಸತ್ತೋಯ್ತು. ಅದು ಉಸ್ಕಾ ಝೂಲಾ ಉತಾರ್ ಕರ್ ರಖ್ ದಿಯಾ ಗಯ ಅದರ ಝೂಲಾ ಅದರ ಗೂಡನ್ನು ತೆಗೆದು ಇರಿಸಲಾಯಿತು. ಕಿಟಕಿ ಕಿ ಜಾಲಿ ಬಂದ್ ಕರ್ ದಿ ಗೈ ಆ ಕಿಟಕಿಯಲ್ಲಿ ಏನು ರಂಧ್ರ ಮಾಡಿದ್ರು ಜಾಲಿನೆಲ್ಲ ತೆಗೆದು ಅದನ್ನು ಕೂಡ ಮುಚ್ಚಲಾಯಿತು. ಪರಂತು ಗಿಲ್ಹರಿಯೋಂ ಕಿ ನಯಿ ಪೀಡಿ ಜಾಲಿಕೆ ಉಸ್ ಪಾರ್ ಚಿಕ್ ಚಿಕ್ ಕರ್ತಿ ಹಿ ರಹತಿ ಥಿ ಆದರೆ ಗಿಲ್ಹರಿಗಳ ಹೊಸ ಒಂದು ಪೀಡಿ ಕಿಟಕಿಯ ಆ ಸೈಡಿನಿಂದಾಗಿ ಅದೇನು ಮಾಡ್ತಿತ್ತು ಚಿಕ್ಕ ಚಿಕ್ಕ ಸೌಂಡನ್ನು ಮಾಡ್ತಾನೆ ಇರ್ತಿತ್ತು. ಅವ್ರ ಸೋಂಜೂಹಿ ಖಿಲ್ತಿ ಹಿ ರಹತಿ ಆ ಕಿಟಕಿಯ ಸೈಡ್ನಲ್ಲಿರುವಂಥ ಸೋಂಜೂಹಿ ಲತಾ ಕೂಡ ಅಲ್ಲಿಯೂ ಕೂಡ ಸೋಂಜೂಹಿ ಹೂಗಳು ಅರಳ್ತಾನೆ ಇರ್ತಾ ಇದ್ವು. ಸೋಂಜೂಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಬನಾಯಿ ಗೈ ಸೋಂಜೂಹಿನ ಬಳ್ಳಿಯ ಕೆಳಭಾಗದಲ್ಲಿ ಗಿಲ್ಲುವಿನ ಸಮಾಧಿ ಮಾಡಲಾಯಿತು. ಇಸ್ಲಿಯೇ ಭಿ ಕಿ ಉಸೆ ವಹ ಲತಾ ಸಬ್ಸೆ ಅಧಿಕ ಪ್ರಿಯ ಥಿ ಯಾಕೆ ಅಂದರೆ ಗಿಲ್ಲುಗೆ ಆ ಒಂದು ಬಳ್ಳಿ ತುಂಬ ಪ್ರಿಯವಾದದ್ದಾಗಿತ್ತು ಅಂತ. ಇಸ್ಲಿಯೇ ಭಿ ಇನ್ನೊಂದು ಕಾರಣ ಏನಪ್ಪ ಅಂದರೆ ಉಸ್ ಲಘು ಘಾತಕ ಕಿಸಿ ವಾಸಂತಿ ದಿನ ಜೂಹಿ ಕೆ ಪೀತಾ ಛೋಟೆ ಫೂಲ್ ಕೆ ರೂಪ ಮೇ ಖಿಲ್ ಜಾನೆ ಕಾ ವಿಶ್ವಾಸ್ ಇನ್ನೊಂದು ಕಾರಣ ಏನಪ್ಪ ಅಂದರೆ ಆ ಬಳ್ಳಿಯಲ್ಲಿ ಬಿಡುವಂಥ ಹೂವು ಅದು ಗಿಲ್ಲುನೇ ಆಗಿರುತ್ತೆ. ಅದು ಆ ರೀತಿಯಲ್ಲಿ ಅರಳಿದಾಗ ನೋಡುವಂತಹ ವಿಶ್ವಾಸದಿಂದಾಗಿ ಮುಜೆ ಸಂತೋಷ ದೇತಾ ಹೇ ನನಗೆ ಒಂದಿನ ಸಂತೋಷವನ್ನು ಕೊಡುತ್ತೆ ಅದು ಅನ್ನುವಂಥ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ ಅದನ್ನು ಸೋಂಜೂಹಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಬನಾಯಿ ಗಿಲ್ಲುನ ಸಮಾಧಿಯನ್ನು ಸೋಂಜೂಹಿನ ಕೆಳಗಡೆ ನಾನು ಮಾಡಿದೆ ಅಂತ. ತೋ ಅಬ್ ಬಚ್ಚೋ ಯಾದ್ ರಖನೆ ಕಿ ಬಾತೆ ಈಗ ಕೆಲವೊಂದು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ವಿಚಾರಗಳ ಕಡೆಗೆ ನಾವು ಗಮನ ಹರಿಸೋಣ. लेखिका महादेवी वर्मा को आधुनिक मीरा कहा जाता था. 1907 में फर्रुखाबाद में जन्म हुआ. यामा, सांदेगीत, दीपशिखा, नीरजा, नीहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियाँ ಇದು ರಚನೆಗಳು. यामा के लिए ज्ञानपीठ पुरस्कार प्राप्त है. 1987 को महादेवी वर्मा जी का निधन हुआ. देखिए एक साथ कव्य समादरित अनादरित अति सम्मानित अति अवमानित होने के कारण लेखिका कव्य को विचित्र पक्षी कहते हैं. हमारे पुरखे पितर पक्ष में हमसे कुछ पाने के लिए काक बनकर अवतीर्ण होते हैं. दूरस्थ प्रियजनों को आने का मधुर संदेश कर्कश स्वर में ही देना पड़ता है. कौवा काँव काँव करना अवमानने के अर्थ में प्रयुक्त होते हैं. कौवा और काँव काँव करना
गमले और दीवार की संधि में छिपे एक छोटे से जीव पर लेखिका की दृष्टि रुक गई। वह घोंसले से गिरा पड़ा था। वह निश्चेष्ट सा गमले से चिपका पड़ा था। लेखिका ने हौले से उसे उठाकर कमरे में लाई। रुई से रक्त पोंछकर घावों पर पेंसिलिन का मरहम लगाया। उसके मुंह में एक बूंद पानी टपकाया गया। नीले कांच के मोतियों जैसी आंखों से वह इधर उधर देखता रहता था। उसके झब्बेदार पूंछ थे। गिल्लू कहकर पुकारती थी। लेखिका गिलहरी को गिल्लू कहकर पुकारती थी। लेखिका ने फूल रखने की एक हल्की डालिया से गिल्लू के लिए घर की व्यवस्था की। उसमें वह स्वयं हिलाकर अपने घर में झूलता था। कमरे के भीतर और खिड़की के बाहर वह न जाने क्या देखता और समझता रहता था। वह पैर तक आकर सर से पर्दे पर चढ़ जाता, फिर उसी तेजी से उतरता जब तक लेखिका उसे पकड़ने के लिए ना उठती। लेखिका उसे एक लंबे लिफाफे में डालकर रख देती। भूख लगने पर चिक चिक करके मानो वह सूचना देता था। गिल्लू को जाली के पास बैठकर अपनेपन से बाहर झांकते देखकर लेखिका को लगा कि इसे मुक्त करना आवश्यक है। लेखिका ने जाली का एक कोना खोलकर उसे जाने का रास्ता बना दिया, बाहर जाने का रास्ता बना दिया। गिल्लू ने बाहर जाने पर सचमुच मुक्ति की सांस ली। घर में पले कुत्ते एवं बिल्लियों से बचाना भी एक बहुत बड़ी समस्या ही थी। लेखिका दिन भर गिलहरियों के झुंड का नेता बना हर डाल पर उछलता कूदता रहता। ठीक 4 बजे वह खिड़की से भीतर आकर अपने झूले में झूलने लगता था। लेखिका को चौंकाने की इच्छा से गिल्लू कभी फूलदान के फूलों में, कभी पर्दे की चुन्नट में और कभी सोनजूही की पत्तियों में छुप जाता था। लेखिका की थाली में बैठ जाना चाहता था। गिल्लू बड़ी कठिनाई से उसे थाली के पास बैठना सिखाया, जहाँ बैठकर वह लेखिका की थाली में से एक एक चावल उठाकर बड़ी सफाई से खाता रहता। काजू गिल्लू का प्रिय खाद्य था। मोटार दुर्घटना में आहत होकर लेखिका अस्पताल में थी। तब कमरे का दरवाज़ा खुलता तो गिल्लू अपने झूले से उतर कर आता, फिर किसी दूसरे को देखकर वह तेजी से अपने घोंसले में जा बैठता। उन दिनों में गिल्लू अपना प्रिय खाद्य काजू को बहुत कम खाने लगा था। गर्मियों में वह लेखिका के पास रखी सुराही पर लेट जाता था। गिलहरियों की जीवनावधि 2 वर्ष से अधिक नहीं होती है। वह दिन भर ना कुछ खाया ना वह बाहर गया। पंजे ठंडे हो रहे थे। लेखिका ने हीटर जलाकर उष्णता देने का प्रयत्न भी किया। प्रभात की प्रथम किरण के साथ ही वह चिरनिद्रा में सो गया। सोनजूही की लता के नीचे गिल्लू की समाधि बना दी गई। 2 कारणों से, एक वह लता गिल्लू के लिए अत्यधिक प्रिय था और दूसरा कारण यह था कि एक वासंती के दिन पीताब छोटे फूल के रूप में वह खिल जाने के विश्वास से। अच्छा बच्चों, अब हम एक वाक्य के प्रश्नोत्तर के बारे में जानकारी हासिल करेंगे। लेखिका ने कौवे को क्यों विचित्र पक्षी कहा है? कौवे एक साथ समादरित और अनादरित होने के कारण। गिलहरी का बच्चा कहाँ पड़ा था? गिलहरी का बच्चा गमले और दीवार की संधि में पड़ा था। लेखिका ने गिल्लू के घावों पर क्या लगाया? लेखिका ने गिल्लू के घावों पर पेंसिलिन का मरहम लगाया। वर्मा जी गिलहरी को किस नाम से बुलाती थी? वर्मा जी गिलहरी को गिल्लू नाम से बुलाती थी। गिलहरी का लघुगात किसके भीतर बंद रहता था? गिलहरी का लघुगात लिफाफे के भीतर बंद रहता था। गिलहरी का प्रिय खाद्य क्या था? गिलहरी का प्रिय खाद्य काजू था। लेखिका को किस कारण से अस्पताल में रहना पड़ा? लेखिका को मोटार दुर्घटना से अस्पताल में रहना पड़ा। गिलहरी गर्मी के दिनों में कहाँ लेट जाता था? गिलहरी गर्मी के दिनों में सुराही पर लेट जाता था। गिलहरियों की जीवन अवधि सामान्यतया
कितनी होती है? गिलहरियों की जीवनावधि सामान्यतया 2 वर्ष होती है। गिलहरी की समाधि कहाँ बना दी गई? गिलहरी की समाधि सोनजूही की लता के नीचे बना दी गई। लेखिका को गिलहरी किस स्थिति में दिखाई पड़ी? गमले और दीवार की संधि में छिपे गिलहरी पर लेखिका की दृष्टि रुक गई। वह घोंसले से गिरा पड़ा था। वह निश्चित सा गमले से चिपका पड़ा था। लेखिका ने गिल्लू के प्राण कैसे बचाए? लेखिका ने गिलहरी को कमरे में लाकर रुई से रक्त पोंछकर घावों पर पेंसिलिन का मरहम लगाया। फिर उसके मुंह में एक बूंद पानी टपकाया गया। इस तरह लेखिका ने गिल्लू के प्राण बचाए। लेखिका का ध्यान आकर्षित करने के लिए गिल्लू क्या करता था? गिलहरी लेखिका के पैर तक आकर सर से पर्दे पर चढ़ जाता, फिर उसी तेजी से उतरता, तब तक कि लेखिका उसे पकड़ने के लिए ना उठती। इस तरह गिल्लू लेखिका का ध्यान आकर्षित करता था। वर्मा जी को चौंकाने की इच्छा से गिल्लू कहाँ कहाँ छिप जाता। वर्मा जी को चौंकाने के लिए गिल्लू कभी फूलदान के फूलों में, कभी पर्दे की चुन्नट में, कभी सोनजूही की पत्तियों में छिप जाता था। गिल्लू ने लेखिका की गैरहाजिरी में दिन कैसे बिताए? मोटार दुर्घटना में आहत होकर लेखिका अस्पताल में थी। उन दिनों में गिल्लू प्रिय खाद्य काजू को कम खाने लगा था। कमरे का दरवाज़ा खुलते ही घोंसले से उतर कर आता, किसी दूसरे को देखकर घोंसले में जा बैठता था। गिल्लू के कार्यकलाप के बारे में लिखिए। गिल्लू अत्यंत क्रियाशील प्राणी था। फूल रखने की डालिया से जो घर उसके लिए बनाया गया था उसे स्वयं हिलाकर झूलता था। अपने आँखों से कमरे के भीतर और खिड़की के बाहर कुछ देखता और समझता रहता था। उसकी समझदारी और कार्यकलाप पर सबको आश्चर्य होता था। लेखिका ने गिलहरी को क्या क्या सिखाया? गिलहरी पहले खाने के समय में सीधा थाली में बैठ जाना चाहता था। बड़ी कठिनाई से लेखिका ने उसे थाली के पास बैठना सिखाया, जहाँ बैठकर वह लेखिका की थाली में से एक एक चावल उठाकर बड़ी सफाई से खाता रहता। गिल्लू के अंतिम दिनों का वर्णन कीजिए। गिल्लू अपने अंतिम दिनों में ना कुछ खाया, ना वह बाहर गया। पंजे ठंडे हो रहे थे। लेखिका ने हीटर जलाकर उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिरनिद्रा में सो गया। सोनजूही की लता के नीचे गिल्लू की समाधि बना दी गई। गिल्लू के प्रति महादेवी वर्मा जी की ममता का वर्णन कीजिए। गिल्लू के प्रति महादेवी जी की ममता माँ बेटे सा था। घायल गिल्लू के घावों पर पेंसिलिन का मरहम लगाया। खाने के लिए प्रिय खाद्य काजू दिए गए। फूल रखने की डालियों से गिल्लू के लिए घर की व्यवस्था की। घर में पले कुत्ते बिल्लियों से गिलहरी को बचाने की व्यवस्था की। अब रिक्त स्थान भरेंगे। यह काकभूषुंडी भी विचित्र पक्षी है। काकभूषुंडी रिक्त स्थान के लिए। उसी बीच मुझे मोटार दुर्घटना में आहत होकर कुछ दिन अस्पताल में रहना पड़ा। मोटार दुर्घटना। गिल्लू के जीवन का प्रथम वसंत आया। वसंत। मेरे पास बहुत से पशु पक्षी हैं। पशु पक्षी। गिल्लू की जीवन यात्रा का अंत आ ही गया। जीवन यात्रा। अब अनुरूप शब्द देखेंगे। 1907 महादेवी वर्मा जी का जन्म। 1987 महादेवी वर्मा जी की मृत्यु। गुलाब पौधा तो सोनजूही लता। हंस सफ़ेद, हंस का रंग सफ़ेद तो कौवा काला। बिल्ली म्याऊ म्याऊ करता है तो गिल्लू चिक चिक। कोयल का मधुर स्वर हो तो कौवे का कर्कश स्वर। अब कन्नड़ या अंग्रेजी में अनुवाद देखेंगे। कई घंटे के उपचार के उपरांत उसके मुंह में एक बूंद पानी टपकाया गया।
ಕೆಲವು ಗಂಟೆಗಳ ಚಿಕಿತ್ಸೆಯ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರನ್ನು ಹಾಕಲಾಯಿತು. ಬಡಿ ಕಠಿನಾಯಿ ಸೆ ಉಸೆ ಥಾಲಿ ಕೆ ಪಾಸ್ ಬೈಠ್ನಾ ಸಿಖಾಯ. ಬಹಳ ಕಷ್ಟಪಟ್ಟು ಅದಕ್ಕೆ ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನು ಕಲಿಸಿದೆ. ಗಿಲ್ಲು ಮೇರೆ ಪಾಸ್ ರಖಿ ಸುರಾಹಿ ಪರ್ ಲೇಟ್ ಜಾತಾ ಥಾ. ಗಿಲ್ಲು ನನ್ನ ಬಳಿ ಇದ್ದ ಹೂಜಿಯ ಮೇಲೆ ಮಲಗುತ್ತಿತ್ತು. ದಿನಭರ್ ಗಿಲ್ಲು ನಾ ಕುಚ್ ಖಾಯಾ ನಾ ವಹ ಬಾಹರ್ ಗಯಾ. ದಿನವಿಡೀ ಗಿಲ್ಲು ಏನನ್ನೂ ತಿನ್ನಲಿಲ್ಲ, ಹೊರಗೂ ಹೋಗಲಿಲ್ಲ. दिए गए सही स्त्रीलिंग शब्दों को चुनकर संबंधित पुल्लिंग शब्द के आगे लिखिए. ಇಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಶಬ್ದವನ್ನು ನೀವು ಜೋಡಿಸಿ ಬರೀಬೇಕು. ಕೊಟ್ಟಿದ್ದಾರೆ ಇಲ್ಲಿ ಶಬ್ದಗಳನ್ನು. ಲೇಖಕ್ लेखिका, श्रीमान श्रीमती, मयूर मयूरी, कुत्ता कुतिया. अब एक वचन बहुवचन शब्द. उंगली, आँख, पूंछ, खिड़की, फूल, पंजा, लिफाफा, कौवा, गमला, घोंसला. इसके उत्तर एक एक करके जाएंगे. उंगली उंगलियां, आँख आँखें, पूंछ पूंछे, खिड़की खिड़कियाँ, फूल फूल, पंजा पंजे, लिफाफा लिफाफे, कौवा कौवे, गमला गमले, घोंसला घोंसले. अब प्रेरणार्थक क्रिया जानेंगे. चिपकना चिपकाना चिपकवाना पहला क्रिया है, दूसरा प्रथम प्रेरणार्थक और तीसरा जो है द्वितीय प्रेरणार्थक है. उसी तरह से लिखना लिखाना लिखवाना, मिलना मिलाना मिलवाना. देखिए पहले तीन हैं, जैसा है वैसा ही पहला अक्षर है, चौथा भी वैसा है, चलना चलाना चलवाना. देखना, ये पांचवा जो है देखना दी के रूप में बदलता है. उसी तरह से भेजना भिजाना, भे का भी में बदल गया. खेलना खिलाना, उसी तरह से देना दिलाना. देखिए सोना सुलाना. देखिए जब सो होता है वह सू में बदलता है, सो अक्षर सू में बदलता है. रोना रुलाना. देखिए धोना धुलाना, खोलना खुलाना. पीना, जब दीर्घ होता है उसको ह्रस्व में बदलते हैं, पी है वह ह्रस्व पी में बदलता है. पीना पिलाना. सीना सिलाना, सीखना सिखाना. मांगना, यहाँ पर भी दीर्घ है वो रस्म में बदलता है, मंगाना. बांटना बटाना. मांझना मझाना. जांचना जचाना. देखिए अब विलोम शब्दों के बारे में हम जानेंगे. निकट दूर, दिन रात, भीतर बाहर, पढ़ना चढ़ना उतरना. विश्वास अविश्वास. देखिए आ मिलने पर यहाँ पर विलोम शब्द बनते हैं. प्रिय अप्रिय, संतोष असंतोष, स्वस्थ अस्वस्थ. अब दो वर्ण बदलने से बलवान बलहीन, उसी तरह के बुद्धिमान बुद्धिहीन, शक्तिमान शक्तिहीन, दयावान दयाहीन. उत्तीर्ण अनुत्तीर्ण, अन जोड़ने से होने वाले विलोम शब्द. उपयोग अनुपयोग, उपस्थित अनुपस्थित, उचित अनुचित. और देखिए बे जोड़ने से होने वाले विलोम शब्द. ईमान बेईमान, होश बेहोश, खबर बेखबर, चैन बेचैन. अब निर जोड़ने से धन निर्धन, जन निर्जन, बल निर्बल, गुण निर्गुण. अब देखिए समानार्थक यानी पर्यायवाची शब्द यहाँ पर दिया गया है, उसको जोड़कर हमें लिखना होगा. उपचार के लिए चिकित्सा इलाज. गात यानी शरीर देह. आहार मतलब खाना भोजन. विस्मय पर्यायवाची शब्द अचरज आश्चर्य. हिम्मत धैर्य साहस. खोज यानी तलाश ढूंढ.
अब यहाँ पर एक तालिका दिया गया है छात्रों, इन तालिका में से तालिका के अक्षरों को जोड़कर हमें कुछ पशु पक्षियों के नाम ढूंढकर लिखना है। यहाँ पर एक एक करके लिखते जाएंगे। बिल्ली, कुत्ता, मयूर, कबूतर, कौवा, हंस, मोर, गरुड़। देखिए 8 हो गए। संधि विच्छेद कर लिखना यहाँ पर सीखेंगे। तल्लीन, तत् प्लस लीन। यहाँ पर देखिए तत्, पूर्व शब्द के जो अंतिम वर्ण है वह स्वर रहित है, इसलिए इसको व्यंजन संधि कहते हैं, तत् प्लस लीन। उसी तरह से चित्त प्लस आनंद, चिदानंद, यह भी व्यंजन संधि का उदाहरण है। दिक प्लस अंबर, यह भी व्यंजन संधि का उदाहरण है। सच प्लस जन, देखिए ये सभी व्यंजन संधि के लिए उदाहरण है। सत प्लस गति, सदगति। अब यहाँ पर कुछ शब्द दिए गए हैं। सदाचार, खिरीश, वागीश इत्यादि, सदैव, नयन, जगन्नाथ, महोत्सव, षड्दर्शन, जगनमोहन। व्यंजन संधि और स्वर संधियों को अलग अलग करके लिखना है। अभी अभी मैंने व्यंजन संधि के बारे में बताया। ये देखिए ये सभी स्वर संधि है। गिरीश, गिरी प्लस ईश, इति प्लस आदि, सदा प्लस एव, ने प्लस अन, महा प्लस उत्सव, ये सभी स्वर संधि है। व्यंजन संधि जो स्वर रहित व्यंजन यहाँ पर होते हैं, उदाहरण के लिए देखेंगे हम। सत प्लस आचार, वाक प्लस ईश, वागीश, जगत प्लस नाथ, जगन्नाथ, षट प्लस दर्शन, षड्दर्शन, जगत प्लस मोहन, जगनमोहन। अब कारक पहचानेंगे हम। गमले के चारों ओर, के कारक, मुंह में एक बूंद पानी, में, गिल्लू को पकड़कर, को, जीवन का प्रथम वसंत, खिड़की की खुली जाली, मैंने कीले निकालकर, झूले से उतरकर, सुराही पर लेट जाता, कुछ पीने के लिए। अब के संबंध कारक है, में अधिकरण कारक, को कर्म कारक, को संबंध कारक, की संबंध कारक, ने कर्ता कारक, से अपादान कारक, झूले से उतरकर, यहाँ पर झूले से अलग होते हैं इसीलिए अपादान कारक, सुराही पर अधिकरण कारक, के लिए संप्रदान कारक। गृह कार्य है छात्रों, एक वाक्य में उत्तर लिखिए। गिलहरी का प्रिय खाद्य क्या था? गिलहरी का बच्चा कहाँ पड़ा था? 2-3 वाक्यों में उत्तर लिखिए। लेखिका ने गिल्लू के प्राण कैसे बचाए? गिल्लू के प्रति महादेवी वर्मा जी की ममता का वर्णन कीजिए। विलोम शब्द, निकट, विश्वास, बलवान, उत्तीर्ण, ईमान, धन। प्रेरणार्थक रूप लिखिए। देखना, चिपकना, सोना, खोलना। कन्नड़ या अंग्रेजी में अनुवाद कीजिए। गिल्लू मेरे पास रखी सुराही पर लेट जाता था। अब यहाँ पर एक घटक परीक्षा दिया गया है छात्रों। आपको घटक परीक्षा ऐसी ही 2-4 घटक परीक्षाएं करनी होगी, जिससे पुनर्मनन भी आसान हो जाएगा। आप अलग से एक किताब रखकर घटक परीक्षा कीजिए। धन्यवाद।